ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ನಮ್ಮ ಭಾರತ ದೇಶದ ರೈಟರ್ ಆಗಿರತಕ್ಕಂತಹ ಚಮನ್ ನಹಾಲ್ ಅವರು ಬರೆದಿರ್ತಕ್ಕಂತಹ ದ ಸಿಲ್ವರ್ ಲೈನಿಂಗ್ ಅಂತಕ್ಕಂಥ ಸ್ಟೋರಿಯನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಬನ್ನಿ ಪ್ಯಾರಾಗ್ರಾಫ್ ವೈಸ್ ಈ ಒಂದು ಸ್ಟೋರಿಯ ಸಮರಿಯನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೀವು ಚಿತ್ರದಲ್ಲಿ ಗಮನಿಸಬಹುದು, ಇವರೇ ಈ ಒಂದು ಸ್ಟೋರಿಯ ರೈಟರ್ ಆಗಿದ್ದಾರೆ, ಚಮನ್ ನಹಾಲ್ ಅವರು. ಎಸ್ ನೋಡಿ, ಮೊದಲನೇದಾಗಿ ಫಸ್ಟ್ ಪ್ಯಾರಾಗ್ರಾಫ್ ಅನ್ನ ನೋಡ್ತಾ ಹೋಗಿ. The silver lining describes the story of a handicapped child and their parents' unhappy moments until a guest who is similarly handicapped brings a ray of hope into their child's life. ಎಸ್ ನೋಡಿ, ಈ ಸ್ಟೋರಿ ಯಾರ ಬಗ್ಗೆ ಇದೆ ಅಂತಕ್ಕಂಥದ್ದನ್ನು ನಾವು ಮೊದಲಿಗೆ ಗಮನಿಸ್ತೇವೆ. ಈ ಸ್ಟೋರಿ ಇರ್ತಕ್ಕಂಥದ್ದು ಒಬ್ಬ ಹ್ಯಾಂಡಿಕ್ಯಾಪ್ಡ್ ಚೈಲ್ಡ್ ಮತ್ತು ಅವರ ಒಂದು ಪೇರೆಂಟ್ಸ್ ಏನಿರ್ತಾರೆ, ಅವ್ರು ಯಾವೆಲ್ಲ ಕಷ್ಟಗಳನ್ನ ಅಥವಾ ನೋವುಗಳನ್ನ ಎದುರಿಸ್ತಾರೆ ಅಂತಕ್ಕಂಥದ್ದನ್ನ ಈ ಸ್ಟೋರಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಅಂದ್ರೆ ಯಾವುದೇ ಒಬ್ಬ ಹ್ಯಾಂಡಿಕ್ಯಾಪ್ ಚೈಲ್ಡ್ ಇದ್ರೆ ಅದು ಏನೆಲ್ಲ ತೊಂದರೆಗಳನ್ನ ಅನುಭವಿಸುತ್ತೆ ಮತ್ತು ಆ ಒಂದು ಪೇರೆಂಟ್ಸ್ ಏನಿರ್ತಾರೋ, ಆ ಮಗುವಿನ ತಂದೆ ತಾಯಿಗಳೇನಿರ್ತಾರೋ ಜೀವನದಲ್ಲಿ ಯಾವ ರೀತಿಯ ಕಷ್ಟಗಳನ್ನ ಅವರು ಅನುಭವಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಈ ಸ್ಟೋರಿ ಮೂಲಕ ನಾವು ಗಮನಿಸ್ತಾ ಹೋಗ್ತೇವೆ. ನೋಡಿ, ಅಂತಹ ಒಂದು ಚೈಲ್ಡ್ ಏನಿರುತ್ತೋ, ಹ್ಯಾಂಡಿಕ್ಯಾಪ್ಡ್ ಚೈಲ್ಡ್, ಅವರ ತೊಂದರೆಗಳನ್ನ ಗಮನಿಸಿರ್ತಕ್ಕಂತಹ ಒಬ್ಬ ಸಿಮಿಲರ್ಲಿ ಹ್ಯಾಂಡಿಕ್ಯಾಪ್ಡ್, ಅಂದ್ರೆ ಈ ಮಗುವಿಗೆ ಯಾವೆಲ್ಲ ತೊಂದರೆಗಳಿದ್ವೋ ಅದೇ ತೊಂದರೆಯನ್ನ ಹೊಂದಿರತಕ್ಕಂತಹ ಮತ್ತೊಬ್ಬ ವ್ಯಕ್ತಿ ಅವರ ಲೈಫಲ್ಲಿ ಆಗಮಿಸ್ತಾ ಇದ್ದಾನೆ. ಅವನೇನ್ ಮಾಡ್ತಾನೆ, ಬ್ರಿಂಗ್ಸ್ ಎ ರೇ ಆಫ್ ಹೋಪ್, ಅಂದ್ರೆ ಅವರಿಗೆ ಜೀವನದಲ್ಲಿ ಒಂದು ಭರವಸೆಯ ಬೆಳಕಿನ ಕಿರಣವನ್ನ ಅವನು ತಂದುಕೊಡ್ತಾ ಇದ್ದಾನೆ, ಅಂದ್ರೆ ಅವರಿಗೆ ಸಹಾಯವನ್ನ ಮಾಡ್ತಾ ಇದ್ದಾನೆ ಇನ್ ಟು ದೇರ್ ಚೈಲ್ಡ್ಸ್ ಲೈಫ್. ಆ ಮಗುವಿಗೆ ಒಂದು ಸಹಾಯವನ್ನು ಅವನು ಮಾಡ್ತಾ ಇದ್ದಾನೆ. ಏನೆಲ್ಲ ಸಹಾಯವನ್ನ ಮಾಡ್ದ, ಯಾವ ರೀತಿ ಅವನಿಂದ ಅವರಿಗೆ ಹೆಲ್ಪ್ ಆಯ್ತು ಅಂತಕ್ಕಂಥದ್ದನ್ನ ಮುಂದೆ ನಾವು ಡಿಸ್ಕಷನ್ ಮಾಡ್ತೇವೆ. ಎಸ್ ನೋಡಿ, ನೆಕ್ಸ್ಟ್ ಪಾಯಿಂಟ್ ನೋಡಿ. ಹಿಸ್ ವ್ಯೂಸ್ ಅಬೌಟ್ ಜಡ್ಜಿಂಗ್ ಎ ಮ್ಯಾನ್ಸ್ ಔಟ್ವರ್ಡ್ ಅಪಿಯರೆನ್ಸ್ ಈಸ್ ದ್ಯಾಟ್ ಎ ಹ್ಯಾಪಿ ಮ್ಯಾನ್ ಹೂ ಪುಟ್ಸ್ ಆನ್ ಎ ಅಪಿಯರೆನ್ಸ್ ಆಫ್ ಹ್ಯಾಪಿನೆಸ್ ಮೇ ಬಿ ಕ್ರಶ್ಡ್ ಡೀಪ್ಲಿ ವಿತ್ ಇನ್ ವೈಲ್ ಆನ್ ಇಡಿಯಟ್ ಮೇ ಬಿ ಟ್ರೂಲಿ ಹ್ಯಾಪಿ. ಎಷ್ಟೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಲೈನ್ಸ್ಗಳು ಇವು ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ನಮ್ಮ ರೈಟರ್ ಏನ್ ಮಾಡ್ತಾ ಇದ್ರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಅವನ ಒಂದು ಔಟ್ವರ್ಡ್ ಅಪಿಯರೆನ್ಸ್ ಅಂದ್ರೆ ಬಾಹ್ಯ ನೋಟದಿಂದ ಈ ವ್ಯಕ್ತಿ ಹೀಗೇನೆ ತುಂಬಾ ಖುಷಿಯಾಗಿದ್ದಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನೋಡಿ, ಈ ಹ್ಯಾಪಿ ಮ್ಯಾನ್ ಅಂದ್ರೆ ಮೇಲ್ನೋಟಕ್ಕೆ ಸಂತೋಷವಾಗಿ ಕಾಣ್ತಕ್ಕಂತಹ ಒಬ್ಬ ವ್ಯಕ್ತಿ ಏನಿರ್ತಾನೋ, ಅಪಿಯರೆನ್ಸ್ ಆಫ್ ಹ್ಯಾಪಿನೆಸ್ ಮೇ ಬಿ ಕ್ರಶ್ಡ್ ಡೀಪ್ಲಿ ವಿದಿನ್. ಎಸ್, ಅವನ ಮನಸ್ಸಿನಲ್ಲಿ ಅನೇಕ ನೋವುಗಳಿರ್ಬೋದು. ಕ್ರಶ್ಡ್ ಅಂದ್ರೆ ಅವನ ಕಷ್ಟಗಳಲ್ಲಿ ಸಿಲುಕಿರ್ಬೋದು. ಅವನ ಮನಸ್ಸಿನ ವೇದನೆಗಳು ನಮಗೆ ಅರ್ಥ ಆಗೋದಿಲ್ಲ. ಯಾಕೆ ಅಂದ್ರೆ ಅವನ ಔಟ್ವರ್ಡ್ ಅಪಿಯರೆನ್ಸ್ ಏನಿರುತ್ತೆ, ಹ್ಯಾಪಿ ಇದ್ದಾನೆ ಅನ್ನೋ ರೀತಿ ಕಾಣಿಸ್ತಾ ಇರುತ್ತೆ. ಅದೇ ರೀತಿನೇ ಆನ್ ಈಡಿಯಟ್ ಮೇ ಬಿ ಟ್ರೂಲಿ ಹ್ಯಾಪಿ. ಒಬ್ಬ ಈಡಿಯಟ್ ಇರ್ತಾನೆ, ಮೂರ್ಖ ಇರ್ತಾನೆ, ಮೇಲ್ನೋಟಕ್ಕೆ ಅವನು ಈಡಿಯಟ್ ತರ ಕಂಡ್ರೂ ಕೂಡ ಅವನು ಸಂತೋಷದಿಂದ ಜೀವನವನ್ನ ಮಾಡ್ತಾ ಇರಬಹುದು ಅಂತಕ್ಕಂಥದ್ದನ್ನ ನಮ್ಮ ರೈಟರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಚಮನ್ ನಹಾಲ್ narrates his experience during his stay at a private guest house in one of the hill resorts where one of his friends had recommended. ಎಸ್, ಒಂದು ಸಾರಿ ನಮ್ಮ ರೈಟರ್ ಏನಿದಾರೋ ಚಮನ್ ನಹಾಲ್ ಅವರು ಒಂದು ರೆಸಾರ್ಟ್ ಅಲ್ಲಿ ಉಳ್ಕೊಳ್ಬೇಕಾಗಿರುತ್ತೆ. ಅಂದ್ರೆ ಯಾವುದೋ ಟ್ರಿಪ್ಗೂ ಅಥವಾ ಯಾವುದೋ ಕೆಲಸದ ಮೇಲೆ ಹೋಗಿರ್ತಾರೆ. ಹಾಗಾಗಿ ಅವರು ಪ್ರೈವೇಟ್ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಳ್ಬೇಕಾಗುತ್ತೆ. ಅದೆಲ್ಲಪ್ಪ ಅಂದ್ರೆ ಹಿಲ್ ಸ್ಟೇಷನ್, ಅಂದ್ರೆ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂತಹ ಪ್ಲೇಸ್ ಅಂತೇಳಿ ನಾವು ಹೇಳ್ಬೋದು. ಚಿತ್ರದಲ್ಲಿ ನೀವು ಗಮನಿಸಬಹುದು, ಒಂದು ಹಿಲ್ ಅನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪ್ಲೇಸ್ ಅಲ್ಲಿದೆ. ಇಲ್ಲಿ ರೆಸಾರ್ಟ್ ಕೂಡ ಇರೋದನ್ನ ನಾವು ಗಮನಿಸಬಹುದಾಗಿದೆ. ನೋಡಿ, ಆ ಒಂದು ರೆಸಾರ್ಟ್ ಅನ್ನ ಇವರಿಗೆ ರೆಕಮೆಂಡ್ ಮಾಡಿದವರು ಅಥವಾ ಸಲಹೆಯನ್ನು ನೀಡಿದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಒಂದು ರೈಟರ್ ಏನಿದ್ದಾರೆ ಅವರೊಬ್ಬ ಫ್ರೆಂಡ್ ಆಗಿರ್ತಾರೆ. ಇಟ್ ಕವರ್ಡ್ ಆಲ್ ದ ಫೆಸಿಲಿಟೀಸ್ ದಟ್ ಜನರಲಿ ಲ್ಯಾಕ್ಡ್ ಇನ್ ಅಡ್ವರ್ಟೈಸ್ಮೆಂಟ್ಸ್. ಎಸ್, ಆ ಒಂದು ರೆಸಾರ್ಟ್ ಏನಿತ್ತು ಅದು ತುಂಬಾ ಫೆಸಿಲಿಟಿಗಳನ್ನ, ಉತ್ತಮವಾಗಿರ್ತಕ್ಕಂತಹ ಸೌಕರ್ಯಗಳನ್ನ ಹೊಂದಿರತಕ್ಕಂತಹ ರೆಸಾರ್ಟ್ ಅದಾಗಿತ್ತು ಅಂತ ಹೇಳ್ಬೋದು. ಅನೇಕ ಕಡೆ ನೋಡಿರ್ತೇವೆ ನಾವು, ರೆಸಾರ್ಟ್ ತುಂಬಾ ಚೆನ್ನಾಗಿದೆ, ಎಲ್ಲ ಫೆಸಿಲಿಟಿಗಳು ಇದಾವೆ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಏನೋ ಕೊಟ್ಟಿರ್ತಾರೆ. ಬಟ್ ಅಲ್ಲಿ ಹೋಗಿ ನೋಡಿದಾಗ ಉತ್ತಮವಾಗಿರ್ತಕ್ಕಂತಹ ಸೌಲಭ್ಯಗಳು ಇರದೇ ಇರ್ಬೋದು. ಆದ್ರೆ ಇಲ್ಲಿ ಹಾಗಿರ್ಲಿಲ್ಲ, ತುಂಬಾ ಉತ್ತಮ ಸೌಕರ್ಯಗಳನ್ನ ಹೊಂದಿರತಕ್ಕಂತಹ ರೆಸಾರ್ಟ್ ಇದಾಗಿರುತ್ತೆ. ಅಂಡ್ ಇಟ್ ವಾಸ್ ಎ ಸೈಲೆಂಟ್ ರೆಸಾರ್ಟ್. ಎಸ್, ಬೆಟ್ಟ ಗುಡ್ಡಗಳಿಂದ ಸುತ್ತುವರಿದಿರ್ತಕ್ಕಂತಹ ಪ್ಲೇಸ್ ಅದಾಗಿತ್ತು. ಹಾಗಾಗಿ ತುಂಬಾನೇ ಸೈಲೆಂಟ್ ಆಗಿರ್ತಕ್ಕಂತಹ ಒಂದು ರೆಸಾರ್ಟ್ ಕೂಡ ಅದಾಗಿತ್ತು. ಸಿಟಿ ಬಿಟ್ಟು ತುಂಬಾ ದೂರದಲ್ಲಿತ್ತು. ಯಾವುದೇ ಗದ್ದಲಗಳು ಸಹ ಅಲ್ಲಿ ಇರಲಿಲ್ಲ. ನೆಕ್ಸ್ಟ್ ನೋಡ್ಬೋದು, ದ ಹೋಸ್ಟೆಸ್ ವಾಸ್ ಮಿಸಸ್ Bandari from south, married to a North Indian, huge, dark,
with bony limbs and her complexion dark yet pleasant looking and kind. ಎಸ್ ನೋಡಿ, ಈ ಒಂದು ರೆಸಾರ್ಟ್ನ ಓನರ್ ಯಾರಾಗಿದ್ರಪ್ಪ ಅಂದರೆ ಇಲ್ಲಿ ಗಮನಿಸ್ಬೋದು, ಮಿಸ್ಸಸ್ ಭಂಡಾರಿ ಅವರು ಈ ಒಂದು ರೆಸಾರ್ಟ್ನ ಒಡತಿ ಆಗಿರ್ತಾರೆ. ಅವರು ಸೌತ್ ಇಂಡಿಯಾದಿಂದ ಹೋಗಿರ್ತಕ್ಕಂತಹ ವ್ಯಕ್ತಿಯವರಾಗಿರ್ತಾರೆ. ಅವ್ರು ಏನು ಮಾಡಿರ್ತಾರೆ, ಮ್ಯಾರಿಡ್ ಟು ಎ ನಾರ್ತ್ ಇಂಡಿಯನ್, ಉತ್ತರ ಭಾರತದ ಒಬ್ಬ ಪುರುಷನ ಜೊತೆ ಅವರು ಮದುವೆಯನ್ನು ಮಾಡ್ಕೊಂಡಿರ್ತಾರೆ. ಮತ್ತು ಆ ವ್ಯಕ್ತಿ ಹೇಗಿದ್ರು, ಹ್ಯೂಸ್ ಡಾರ್ಕ್ ವಿತ್ ಬೋನಿ ಲಿಮ್ಸ್, ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂತಹ, ನೋಡಲಿಕ್ಕೆ ದೈತ್ಯಾಕಾರ ಆಗಿರ್ತಕ್ಕಂತಹ ಮತ್ತು ಕಪ್ಪಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅವರಾಗಿರ್ತಾರೆ. ಆ್ಯಂಡ್ ಹರ್ ಕಾಂಪ್ಲೆಕ್ಸಿಯನ್ ಡಾರ್ಕ್, ಅಂದರೆ ನೋಡಲಿಕ್ಕೆ ಇವರು ಸ್ವಲ್ಪ ಡಾರ್ಕ್ ಬಣ್ಣವನ್ನು ಹೊಂದಿದ್ರು ಕೂಡ ಅಟ್ ಪ್ಲೆಸೆಂಟ್ ಲುಕಿಂಗ್, ನೋಡಲಿಕ್ಕೆ ತುಂಬ ಸುಂದರವಾಗಿಯೇ ಇರ್ತಾರೆ. ಮತ್ತು ಕೈಂಡ್ ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ, ಬೇರೆಯವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ವ್ಯಕ್ತಿ ಇವರಾಗಿರ್ತಾರೆ. ದೇ ಹ್ಯಾಡ್ ಎ ಡಾಟರ್ ಪ್ರಮೋದಿನಿ. ಎಸ್, ಇವರಿಗೆ ಒಬ್ಬ ಮಗಳಿರ್ತಾಳೆ. ಏನಪ್ಪ ಹೆಸರು ಅಂದರೆ ಪ್ರಮೋದಿನಿ ಅಂತೇಳಿ. ಅವಳಿಗೆ ಏಜ್ ಎಷ್ಟಿದೆ ನೋಡಿ, ಅಬೌಟ್ 8 years old, ಸುಮಾರು 8 ವರ್ಷದ ಮಗಳು ಪ್ರಮೋದಿನಿ ಆಗಿರ್ತಾಳೆ. ವಿತ್ ಎ ಚೈನೀಸ್ ಕ್ರಾಪ್, ಡ್ರೆಸ್ಡ್ ಇನ್ ಜೀನ್ಸ್ ಆ್ಯಂಡ್ ಹೈ ಬೂಟ್ಸ್. ಎಸ್, ಅವಳ ಡ್ರೆಸ್ ಮತ್ತು ಅವಳ ಹೇರ್ ಸ್ಟೈಲನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಶಿ ವಾಸ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಟು ದ ಆಥರ್. ಆ ಹುಡುಗಿಯನ್ನು ನೋಡಿದ ತಕ್ಷಣನೇ ತುಂಬ ಆಕರ್ಷಕವಾಗಿ ಆ ಹುಡುಗಿ ಕಾಣಿಸ್ತಾಳೆ. ತುಂಬ ಮುದ್ದಾಗಿ, ತುಂಬ ಆಕ್ಟಿವ್ ಆಗಿ ಆ ಹುಡುಗಿ ಕಾಣಿಸ್ತಾಳೆ. ಕ್ಯೂಟಾಗಿ ನಮ್ಮ ರೈಟರ್ಗೆ ಅಥವಾ ಆಥರ್ಗೆ ಕಾಣಿಸ್ಕೊಳ್ತಾಳೆ. ಆನ್ ಅರೈವಿಂಗ್ ಅಟ್ ದ ರೆಸಾರ್ಟ್, ಹಿ ವಾಸ್ ವೆಲ್ಕಮ್ಡ್ ಬೈ ದ ವಾರ್ಮ್ ಆ್ಯಂಡ್ ಫ್ರೆಂಡ್ಲಿ ಅಫೆಕ್ಷನ್ ಆಫ್ ಮಿಸ್ಸಸ್ ಭಂಡಾರಿ. ಮೊದಲಿಗೆ ಹೇಳಿದಾಗೆ ಆ ಮಿಸ್ಸಸ್ ಭಂಡಾರಿ ಅವರು ತುಂಬ ಕೈಂಡ್ ಆಗಿರ್ತಕ್ಕಂತಹ ಒಡತಿಯಾಗಿರ್ತಾಳೆ. ಅವಳು ತುಂಬ ಪ್ರೀತಿಯಿಂದಾನೇ, ಆದರದಿಂದಾನೇ ಈ ಒಂದು ಆಥರ್ನನ್ನು ತಮ್ಮ ಒಂದು ರೆಸಾರ್ಟ್ಗೆ ವೆಲ್ಕಮನ್ನು ಮಾಡ್ಕೊಳ್ತಾ ಇದ್ದಾಳೆ. ಮತ್ತು ಫ್ರೆಂಡ್ಲಿ ನೇಚರನ್ನು ಸಹ ನಮ್ಮ ರೈಟರ್ ಅಲ್ಲಿ ಗಮನಿಸ್ತಾರೆ. ಪ್ರಮೋದಿನಿ ರಿಮೈನ್ಡ್ ಅಲೂಫ್ ಆ್ಯಂಡ್ ಎ ಬಿಟ್ ಟಿಮಿಡ್. ಎಸ್ ನೋಡಿ, ತಾಯಿ ತುಂಬ ಫ್ರೆಂಡ್ಲಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಆದರೆ ಮಗಳು ಪ್ರಮೋದಿನಿ ದೂರದಿಂದಾನೇ ನಮ್ಮ ರೈಟರ್ನನ್ನು ಗಮನಿಸ್ತಾ ಇದ್ದಾಳೆ ಮತ್ತು ಅವಳು ತುಂಬ ಭಯಭೀತಳಾಗಿದ್ದಾಳೆ. ಅವಳಿಗೆ ಅಲೂಫ್ ಅಂದರೆ ಅವಳ ಮನಸ್ಸಲ್ಲಿ ಭಯ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಫ್ರೆಂಡ್ಲಿಯಾಗಿ ಅವಳು ಇರಲಿಲ್ಲ. ಆ ಬಿಟ್ ಟಿಮಿಡ್ ಅಂದರೆ ಹೆದರೋದು, ಭಯ ಪಡೋದು ಅಂತೇಳಿ. ಸೊ ನಾವು ಚಿತ್ರದಲ್ಲಿ ಗಮನಿಸಬಹುದು, ಪ್ರಮೋದಿನಿ ಈ ರೀತಿ ಕಾಣಿಸ್ತಾ ಇದ್ಲು. ಜಸ್ಟ್ ಇದೊಂದು ಇಮ್ಯಾಜಿನೇಟಿವ್ ಪಿಕ್ಚರ್ ಆಗಿದೆ. ಇನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿ. ಅನ್ಅವೇರ್ ಆಫ್ ದ ಚೈಲ್ಡ್ಸ್ ಡಿಸಬಿಲಿಟಿ, ಚಮನ್ ಬೆಕಾಂಡ್ ದ ಚೈಲ್ಡ್ ಟು ಹಿಮ್. ಎಸ್ ನೋಡಿ, ನಮ್ಮ ರೈಟರ್ಗೆ ಆ ಹುಡುಗಿ ಅಥವಾ ಪ್ರಮೋದಿನಿ ನಿಜವಾಗ್ಲೂ ಹ್ಯಾಂಡಿಕ್ಯಾಪ್ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಇವ್ರು ಏನು ಮಾಡ್ತಾರೆ, ಅವಳು ಕ್ಯೂಟ್ ಆಗಿರೋದನ್ನು ಗಮನಿಸ್ತಾರೆ ಮತ್ತು ಆ ಒಂದು ಡಿಸಬಿಲಿಟಿ ತಿಳಿದಿರೋದಿಲ್ಲ. ಹಾಗಾಗಿ ಬೆಕಾಂಡ್ ಅಂದರೆ ಕೈಯಿಂದ ನೀನು ಹತ್ತಿರ ಬಾ ಅಂತೇಳಿ ಒಂದು ಸಂಜ್ಞೆಯ ಮೂಲಕ ಯಾವ ರೀತಿ ಕರಿತೇವಲ್ವಾ, ಆ ರೀತಿ ಅವರು ಕೂಡ ಕೈಯಿಂದ ಅವಳಿಗೆ ಸಂಜ್ಞೆ ಮಾಡಿ ಹತ್ತಿರದಲ್ಲಿ ಬರಲಿಕ್ಕೆ ಕರೀತಾ ಇದ್ದಾರೆ. ಅಟ್ ವಿಚ್ ಶಿ ಶುಕ್ ಹರ್ ಹೆಡ್. ಎಸ್, ಅವ್ಳಿಗೆ ಏನು ಮಾಡ್ತಾಳೆ, ಶುಕ್ ಅಂದರೆ ನಾನು ಬರೋದಿಲ್ಲ ಅಂತೇಳಿ ತಲೆಯನ್ನು ಅಲ್ಲಾಡ್ತಾ ಇದ್ದಾಳೆ. ಬಾಯಿ ಬಿಟ್ಟು ಮಾತನಾಡ್ತಾ ಇಲ್ಲ, ಯಾಕೆಂದರೆ ಅವಳಿಗೆ ಮಾತನಾಡಲಿಕ್ಕೆ ಬರೋದಿಲ್ಲ. ಆ್ಯಂಡ್ ಡ್ಯಾಶ್ಡ್ ಔಟ್ ಆಫ್ ದ ರೂಮ್. ಆ ಒಂದು ರೂಮನ್ನು ಬಿಟ್ಟು ಓಡೋಗ್ಬಿಡ್ತಾಳೆ, ಯಾರ ಕಣ್ಣಿಗೂ ಕಾಣದಂಗೆ ಒಳಗಡೆ ಹೋಗ್ತಾ ಇದ್ದಾಳೆ. ದ್ಯಾಟ್ ಸಿಚುವೇಶನ್ ಬ್ರಾಟ್ ಎ ಪೇನ್ಫುಲ್ ಲುಕ್ ಆನ್ ದ ಫೇಸಸ್ ಆಫ್ ದ ಭಂಡಾರೀಸ್. ಎಸ್ ನೋಡಿ, ಆ ಒಂದು ಮಗಳು ಓಡಿ ಹೋಗ್ತಾಳೆ. ಆ ಒಂದು ಸಿಚುವೇಶನನ್ನು ಗಮನಿಸಿರ್ತಕ್ಕಂತಹ ತಂದೆ ತಾಯಿಗಳೇನಿದ್ರೋ ಅವರಿಗೆ ತುಂಬಾ ಪೇನ್ಫುಲ್, ನೋವಾಗ್ತಾ ಇದೆ. ತಮ್ಮ ಒಂದು ಮಗಳ ಪರಿಸ್ಥಿತಿಯನ್ನು ನೋಡಿ ಅವರು ನೋವನ್ನು ಮಾಡ್ಕೊಳ್ತಾ ಇದ್ದಾರೆ ಮನಸ್ಸಿಗೆ. ದ ಡಾಟರ್ಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕಂಡೀಷನ್ ವಾಸ್ ಎಕ್ಸ್ಪ್ಲೈನ್ ಟು ದ ಆಥರ್. ಎಸ್, ತಮ್ಮ ಮಗಳಿಗಿರ್ತಕ್ಕಂತಹ ಒಂದು ಫಿಸಿಕಲಿ ಚಾಲೆಂಜಸ್ ಅಥವಾ ಹ್ಯಾಂಡಿಕ್ಯಾಪ್ ಏನಿರ್ತಾಳೋ, ಅವಳಿಗೆ ಮಾತನಾಡಲಿಕ್ಕೆ ಬರೋದಿಲ್ಲ ಮತ್ತು ಅವಳಿಗೆ ಸರಿಯಾಗಿ ಕಿವಿಗೂ ಕೂಡ ಕೇಳೋದಿಲ್ಲ ಅಂತಕ್ಕಂತಹ ಅಂಶಗಳನ್ನು ಅವರು ನಮ್ಮ ಆಥರ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ತುಂಬ ನೋವಿನಿಂದಾನೆ. Apparently, the parents faced such awkward moments every time a guest arrived, and the child was totally filled with horror while the situation was being explained. ನೋಡಿ, ಆ ಒಂದು ರೆಸಾರ್ಟ್ಗೆ ಯಾರಾದರೂ ಹೊಸದಾಗಿ ಬಂದಂತಹ ಸಂದರ್ಭದಲ್ಲಿ ಕಾಮನ್ ಆಗಿ ಆ ಹುಡುಗಿಯ ಕುರಿತು ಮಾತನಾಡೇ ತೀರ್ತಾರೆ. ಆ ಹುಡುಗಿ ಕಣ್ಣಿಗೆ ಬೀಳ್ತಾಳೆ, ಅವಳನ್ನು ಕರಿತಕ್ಕಂಥದ್ದಿರ್ಬೋದು, ಅವಳ ಹೆಸರನ್ನು ಕೇಳ್ತಕ್ಕಂಥದ್ದಿರ್ಬೋದು ಮತ್ತು ಅವಳನ್ನ ಮಾತನಾಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದಿರ್ಬೋದು. ಈ ರೀತಿಯ ಘಟನೆಗಳು ಕಾಮನ್ ಆಗಿ ನಡೀತಾ ಇರ್ತವೆ. ಅವ್ರಿಗೆ ಯಾರಿಗೂ ಕೂಡ ಈ ಹುಡುಗಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತಕ್ಕಂಥದ್ದು ತಿಳಿದಿರೋದಿಲ್ಲ. ಹಾಗಾಗಿ ಅವರು ಕಾಮನ್ ಆಗಿ ಆ ಹುಡುಗಿಯನ್ನು ಮಾತನಾಡಿಸ್ತಾ ಇರ್ತಾರೆ. ಆಗ ತಂದೆ ತಾಯಿಗಳು ತಮ್ಮ ಮಗಳಿಗೆ ಇದ್ದಂತಹ ಸಮಸ್ಯೆಯನ್ನು ಬಂದಂತಹ ವ್ಯಕ್ತಿಗಳಿಗೆ ವಿವರಿಸ್ತಕ್ಕಂಥದ್ದು ತುಂಬಾ ಕಾಮನ್ ಆಗಿತ್ತು. ಅದೇ ಒಂದು ಆಕ್ವರ್ಡ್ ಮೂಮೆಂಟ್ಸ್, ಅವ್ರಿಗೆ ನೋವನ್ನು ಉಂಟು ಮಾಡ್ತಕ್ಕಂತಹ ಒಂದು ಘಟನೆ ಅಂತ ಹೇಳಿ ನಾವು ಹೇಳ್ಬಹುದಾಗಿದೆ. ಯಾಕೆಂದರೆ ಪ್ರತಿ ಸಾರಿ ಅವರು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಆ ಹುಡುಗಿ ಏನಿದ್ಲೋ ಫಿಲ್ಡ್ ವಿತ್ ಹಾರರ್, ಅವಳು ಭಯಭೀತಳಾಗ್ತಾ ಇದ್ಲು ತನ್ನ ಒಂದು ಕಂಡೀಷನನ್ನು ಗೆಸ್ಟ್ ಮುಂದೆ ಹೇಳಬೇಕಾದ್ರೆ. ಹರ್ ಓನ್ಲಿ ಮೀನ್ಸ್ ಆಫ್ ಕಮ್ಯುನಿಕೇಶನ್ ವಾಸ್
ದ ಗೆಸ್ಚರ್ಸ್ ಮೇಡ್ ವಿತ್ ಹರ್ ಹ್ಯಾಂಡ್. ಎಸ್, ಬೇರೆಯವರ ಜೊತೆ ಮಾತನಾಡಬೇಕಪ್ಪ ಅಂದರೆ ಅವಳಿಗೆ ಬಾಯಿ ಇಲ್ಲ. ಅದಕ್ಕಾಗಿ ಅವಳು ಏನು ಮಾಡಬೇಕಾಗಿತ್ತು, ತನ್ನ ಒಂದು ಕೈಗಳ ಮೂಲಕ ಸಂಜ್ಞೆಯನ್ನು, ಗೆಸ್ಚರ್ಸನ್ನು ಮಾಡಿಬಿಟ್ಟು ತಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿರ್ತಾಳೋ ಅದನ್ನು ಹೇಳಬೇಕಾದಂತಹ ಪರಿಸ್ಥಿತಿ ಅವಳಿಗೆ ಇರುತ್ತೆ. ಬಾಯಿ ಬಿಟ್ಟು ಮಾತನಾಡಲಿಕ್ಕೆ ಅವಳಿಗೆ ಆಗೋದಿಲ್ಲ. ಚಮನ್ ಸಜೆಸ್ಟ್ಸ್ ದ ಪೇರೆಂಟ್ಸ್ ಇನ್ಫಾರ್ಮ್ ಎವ್ರಿ ನ್ಯೂ ಗೆಸ್ಟ್ ಇನ್ ಎ ಟೈಪ್ಡ್ ಲೆಟರ್ ಸೀಲ್ಡ್ ಇನ್ ಆನ್ ಎನ್ವೆಲಾಪ್. ನಮ್ಮ ಚಮನ್ ಅಥವಾ ನಮ್ಮ ರೈಟರ್ ಅವರು ಒಂದು ಐಡಿಯಾವನ್ನು ಆ ತಂದೆ ತಾಯಿಗಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಗೆಸ್ಟ್ಗಳು ಈ ಒಂದು ರೆಸಾರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಮಗಳ ಪರಿಸ್ಥಿತಿಯನ್ನು ಅವರ ಮುಂದ್ಗಡೆ ಬಾಯಿ ಬಿಟ್ಟು ಹೇಳಿದರೆ ನಿಮ್ಮ ಮಗಳಿಗೆ ನೋವಾಗುತ್ತೆ. ಹಾಗಾಗಿ ನೀವು ಒಂದು ಐಡಿಯಾವನ್ನು ಮಾಡ್ಬೋದು. ಅದೇನಪ್ಪ ಅಂದರೆ, ಒಂದು ಲೆಟರಲ್ಲಿ ನಿಮ್ಮ ಮಗಳ ಕಂಡೀಷನನ್ನು ಟೈಪ್ ಮಾಡಿಬಿಟ್ಟು ನಿಮ್ಮ ಗೆಸ್ಟ್ಗಳು ಬಂದಾಗ ಮೊದಲಿಗೇನೆ ಅವರಿಗೆ ಕೊಟ್ಬಿಡಿ. ಆ ಒಂದು ಲೆಟರನ್ನು ಅವರು ಓದಿದಾಗ ನಿಮ್ಮ ಮಗಳ ಪರಿಸ್ಥಿತಿ ಅವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಅವರು ಬಾಯಿ ಬಿಟ್ಟು ಏನನ್ನೂ ಕೂಡ ಕೇಳೋದಿಲ್ಲ, ನಿಮ್ಮ ಮಗಳು ಕೂಡ ತುಂಬ ಖುಷಿಯಾಗಿರ್ತಾರೆ ಅಂತಕ್ಕಂಥ ಒಂದು ಸಜೆಷನ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ರೈಟರ್ ಅವರು. ದ ಲೆಟರ್ ವಾಸ್ ಅ ಬ್ರೀಫ್ ನೋಟ್ ಆನ್ ದ ಚೈಲ್ಡ್ಸ್ ಹ್ಯಾಂಡಿಕ್ಯಾಪ್ಡ್ ಸಿಚುವೇಶನ್ ಅಂಡ್ ಹ್ಯಾಡ್ ಎ ರಿಕ್ವೆಸ್ಟ್ ದಟ್ ದ ವಿಸಿಟರ್ ಶುಡ್ ರಿಫ್ರೈನ್ ಫ್ರಮ್ ಅಪ್ರೋಚಿಂಗ್ ಪ್ರಮೋದಿನಿ ಆ್ಯಂಡ್ ಆಸ್ಕಿಂಗ್ ಹರ್ ಎನಿ ಕ್ವಶನ್ಸ್. ಎಸ್, ಈ ಮೊದಲಿಗೆ ಹೇಳಿದಾಗೆ ಅವಳ ಒಂದು ಹ್ಯಾಂಡಿಕ್ಯಾಪ್ಡ್ ಏನಿದಾಳೋ ಆ ಪರಿಸ್ಥಿತಿಯನ್ನು ಲೆಟರ್ ಮೂಲಕ ನೀವು ನಿಮ್ಮ ಗೆಸ್ಟ್ಗೆ ಕೊಟ್ಬಿಟ್ರೆ ಆಗ ಆ ವಿಸಿಟರ್ ಏನಿರ್ತಾರೋ ಅವರು ರಿಫ್ರೈನ್ ಅಂದರೆ ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕು ಅಂದರೆ ಅದರಿಂದ ಹಿಂಜರಿತಾರೆ, ಯಾವುದೇ ಪ್ರಶ್ನೆಯನ್ನು ಕೂಡ ಕೇಳೋದಿಲ್ಲ. ಆಗ ಪ್ರಮೋದಿನಿ ಕೂಡ ತುಂಬ ಸಂತೋಷದಿಂದ ಇರ್ಬೋದು. ಅವಳನ್ನು ಕುರಿತು ಯಾವುದೇ ಒಂದು ಪ್ರಶ್ನೆಯನ್ನು ಅವರು ಕೇಳೋದಿಲ್ಲ ಅಂತಕ್ಕಂತಹ ಒಂದು ಸಜೆಷನನ್ನು ನಮ್ಮ ರೈಟರ್ ಅವರು ಹೇಳ್ತಾ ಇದ್ದಾರೆ. Our daughter is deaf and dumb. You may hurt her by trying to be friendly too soon, as she can neither understand nor reply to your kind words. You are requested to please give her time to approach and make your acquaintance. Thank you. ಎಸ್, ಈ ರೀತಿಯಾಗಿರ್ತಕ್ಕಂತಹ ಒಂದು ಲೆಟರನ್ನು ಅವರು ಟೈಪ್ ಮಾಡಿ ಇಟ್ಕೊಳ್ತಾರೆ. ಅಂದರೆ ಯಾವುದಾದ್ರೂ ಗೆಸ್ಟ್ ಬಂದಾಗ ಆ ಒಂದು ಲೆಟರ್ ಏನಿರುತ್ತೋ ಆ ಲೆಟರ್ನ ಆ ಗೆಸ್ಟ್ಗಳಿಗೆ ಕೊಟ್ಬಿಡ್ತಾ ಇದ್ರು. ಆಗ ಅದರಲ್ಲಿ ಬರೆದಿರ್ತಕ್ಕಂತಹ ಘಟನೆಗಳನ್ನು, ಅಂದರೆ ಆ ಒಂದು ಮಗಳ ಪರಿಸ್ಥಿತಿಯನ್ನು, ಪ್ರಮೋದಿನಿ ಯಾವ ರೀತಿ ಹ್ಯಾಂಡಿಕ್ಯಾಪ್ ಆಗಿದ್ಲು ಅಂತಕ್ಕಂಥ ವಿಷಯ ಅವರಿಗೆ ತಿಳಿಯುತ್ತೆ. ಹಾಗಾಗಿನೇ ಈ ರೀತಿ ಬರಿತಾ ಇದ್ದಾರೆ. ಅವರ್ ಡಾಟರ್ ಈಸ್ ಡೆಫ್ ಆ್ಯಂಡ್ ಡಂಬ್. ನಮ್ಮ ಮಗಳಿಗೆ ಮಾತನಾಡಲಿಕ್ಕೆ ಬರೋದಿಲ್ಲ, ಕಿವಿನೂ ಕೂಡ ಕೇಳೋದಿಲ್ಲ. ಯು ಮೇ ಹರ್ಟ್ ಹರ್ ಬೈ ಟ್ರೈಂಗ್ ಟು ಬಿ ಫ್ರೆಂಡ್ಲಿ. ನೀವೇನಾದರೂ ಅವಳ ಜೊತೆ ಫ್ರೆಂಡ್ಲಿ ಆಗಿರಬೇಕು ಅಂತ ಪ್ರಯತ್ನ ಮಾಡಿದರೆ ಅವಳಿಗೆ ಅದರಿಂದಾಗಿ ಹರ್ಟ್ ಆಗುತ್ತೆ. ಟೂ ಸೂನ್, ಆ್ಯಸ್ ಶಿ ಕ್ಯಾನ್ ನೈದರ್ ಅಂಡರ್ಸ್ಟ್ಯಾಂಡ್, ಅಂದರೆ ನೀವೇನು ಹೇಳ್ತೀರಾ ಅಂತಕ್ಕಂಥದ್ದು ಅವಳಿಗೆ ಅರ್ಥ ಆಗೋದಿಲ್ಲ. ನಾರ್ ರಿಪ್ಲೈ ಟು ಯುವರ್ ಕೈಂಡ್ ವರ್ಡ್ಸ್, ನೀವೇನೇ ಪ್ರೀತಿಯಿಂದ ಕೇಳಿರ್ತಕ್ಕಂಥ ಪ್ರಶ್ನೆಗಳಿದ್ರೂ ಕೂಡ ಅವುಗಳಿಗೆ ಅವಳಿಂದ ರಿಪ್ಲೈ ಬರೋದಿಲ್ಲ, ಯಾಕೆಂದರೆ ಅವಳಿಗೆ ಅರ್ಥನೇ ಆಗಿರೋದಿಲ್ಲ ನೀವು ಹೇಳಿರ್ತಕ್ಕಂತಹ ವಿಷಯ. ಯು ಆರ್ ರಿಕ್ವೆಸ್ಟೆಡ್ ಟು ಪ್ಲೀಸ್ ಗಿವ್ ಹರ್ ಟೈಮ್, ಸ್ವಲ್ಪ ಅವಳಿಗೆ ಟೈಮ್ ಕೊಡಿ ಟು ಅಪ್ರೋಚ್. ನಿಮ್ಮ ಬಳಿ ಅವಳೇನೆ ಸ್ವಲ್ಪ ಟೈಮ್ ಆದಮೇಲೆ ಬರ್ತಾಳೆ, ನೀವಾಗಿನೇ ಅವಳಿಗೆ ಫ್ರೆಂಡ್ಲಿಯಾಗಿ ಇರತಕ್ಕಂಥ ನೇಚರ್ನ ತೋರಿಸ್ಬೇಡಿ ಅಂತಕ್ಕಂಥ ಲೆಟ್ರನ್ನು ಅವರು ಟೈಪ್ ಮಾಡ್ತಾರೆ. ಆ್ಯಂಡ್ ಮೇಕ್ ಯುವರ್ ಅಕ್ವೈಂಟೆನ್ಸ್. ಥ್ಯಾಂಕ್ ಯು. ಎಸ್, ನಿಮ್ಮ ಒಂದು ಸ್ಟೇ ಏನಿರುತ್ತೋ ಅದು ಚೆನ್ನಾಗಿರಲಿ, ಥ್ಯಾಂಕ್ ಯು ಅಂತಕ್ಕಂಥ ಒಂದು ಲೆಟರನ್ನು ಅವರು ಟೈಪ್ ಮಾಡಿ ಇಟ್ಕೊಳ್ತಾರೆ. ನಮ್ಮ ಆಥರ್ ಯಾವ ರೀತಿ ಸಜೆಸ್ಟ್ ಮಾಡ್ತಾರೋ ಹಾಗೆ. ಒನ್ ಡೇ ಎ ಸ್ಟ್ರೇಂಜ್ ವಿಸಿಟರ್, ಮಿಸ್ಟರ್ ಡೇವಿಡ್, ಹಿ ವಾಸ್ ಬೇರ್ಲಿ 25. ಎಸ್, ಒಂದು ದಿನ ಸುಮಾರು 25 ವರ್ಷ ಏಜ್ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಮಿಸ್ಟರ್ ಡೇವಿಡ್ ಅವರು ಆ ಒಂದು ರೆಸಾರ್ಟ್ಗೆ ವಿಸಿಟ್ ಮಾಡ್ತಾರೆ ಸ್ಟೇ ಆಗಲಿಕ್ಕೆ. ಆ್ಯಂಡ್ ಹ್ಯಾಡ್ ಆ್ಯನ್ ಅಗ್ಲಿ ಆ್ಯಂಡ್ ಅನ್ಕೆಂಪ್ಟ್ ಅಪಿಯರೆನ್ಸ್ ಬಿಕಾಸ್ ಆಫ್ ಟ್ರಾವೆಲ್. ಎಸ್, ತುಂಬ ದೂರದಿಂದ ಅವರು ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಅವರ ಒಂದು ಡ್ರೆಸ್ಗಳಿರ್ಬೋದು, ಅವರ ಒಂದು ಅಪಿಯರೆನ್ಸ್ ಇರ್ಬೋದು, ಅಷ್ಟೊಂದು ನೀಟಾಗಿರೋದಿಲ್ಲ, ಬಟ್ಟೆಗಳೆಲ್ಲ ಹೊಲಸಾಗೋಗಿರ್ತವೆ. ಆಫ್ಟರ್ ರೀಡಿಂಗ್ ದ ನೋಟ್ ಇನ್ ದ ಸೀಲ್ಡ್ ಎನ್ವೆಲಾಪ್ ಅಬೌಟ್ ಪ್ರಮೋದಿನಿ, ಹಿ ರಶ್ಡ್ ಔಟ್ ಇನ್ ಟು ದ ಕೋರ್ಟ್ಯಾರ್ಡ್ ಆ್ಯಂಡ್ ಡಾರ್ಟೆಡ್ ಔಟ್ ಟುವರ್ಡ್ಸ್ ಹರ್. ಎಸ್, ಇವ್ರೇನು ಮಾಡ್ತಾರೆ, ಮಿಸ್ಟರ್ ಡೇವಿಡ್ ಅವರು ಆ ಒಂದು ಲೆಟರನ್ನು ತೆಗೆದುಕೊಂಡು ನೋಡ್ತಾರೆ. ಆ ಪ್ರಮೋದಿನಿಯ ಒಂದು ಕಂಡೀಷನ್, ಅಂದರೆ ಹ್ಯಾಂಡಿಕ್ಯಾಪ್ ಏನಿದ್ದಾಳೋ ಆ ಒಂದು ಇನ್ಫಾರ್ಮೇಷನನ್ನು ಆ ಒಂದು ಎನ್ವೆಲಾಪಲ್ಲಿ ಓದ್ತಾರೆ. ಅದನ್ನು ನೋಡಿದ ತಕ್ಷಣವೇ ಅವ್ರು ಏನು ಮಾಡ್ತಾ ಇದ್ದಾರೆ ನೋಡಿ, ಹಿ ರಶ್ಡ್ ಔಟ್ ಇನ್ ಟು ದ ಕೋರ್ಟ್ ಯಾರ್ಡ್. ಆ ಹುಡುಗಿ ಎಲ್ಲಿದ್ದಾಳೋ ಅವಳನ್ನು ಹುಡುಕಿಕೊಂಡು ಆ ಕೋರ್ಟ್ ಯಾರ್ಡಲ್ಲಿ ಹುಡುಕಿಕೊಂಡು ಅವರು ವೇಗವಾಗಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಡಾರ್ಟೆಡ್ ಔಟ್ ಟುವರ್ಡ್ಸ್ ಹರ್ ಅಂದರೆ ವೇಗವಾಗಿ, ಡಾರ್ಟೆಡ್ ಮೀನ್ಸ್ ವೇಗವಾಗಿ ನಡೆದುಕೊಂಡು ಹೋಗೋದು ಅಂತೇಳಿ. ಸೊ ಈ ರೀತಿ ಆ ವ್ಯಕ್ತಿ ಹೋಗ್ತಾರೆ ನೋಡಿ. ಇದಕ್ಕಿಂತ ಮೊದಲಿಗೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕು. ಅದೇನಪ್ಪ ಅಂದರೆ, ನಮ್ಮ ಆಥರ್ ಏನು ಸಜೆಷನನ್ನು ಕೊಟ್ಟಿರ್ತಾರೋ ಒಂದು ಲೆಟರಲ್ಲಿ ನೀವು ಬರೆದ್ಬಿಟ್ಟು
ಬಂದಂತಹ ಗೆಸ್ಟ್ಗೆ ಕೊಡಿ ಅಂತೇಳಿ. ಅದು ಕೆಲ ದಿನಗಳ ಕಾಲ ವರ್ಕ್ ಆಗುತ್ತೆ. ಅಂದರೆ ಹೊಸ ಗೆಸ್ಟ್ಗಳು ಬಂದಾಗ ಅದನ್ನು ನೋಡಿ ಅವ್ರು ಯಾರು ಕೂಡ ಅಷ್ಟೊಂದು ಫ್ರೆಂಡ್ಲಿಯಾಗಿ ಅವಳ ಜೊತೆ ನಡ್ಕೊಳ್ಳೋದಿಲ್ಲ. ಅಂದರೆ ಅವಳನ್ನು ಪ್ರಶ್ನೆ ಕೇಳೋದು ಈ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡೋದಿಲ್ಲ. ಹಾಗಾಗಿ ಕೆಲ ದಿನಗಳ ಕಾಲ ತಂದೆ ತಾಯಿಗಳಿಗೂ ಕೂಡ ಈ ಒಂದು ಪ್ಲ್ಯಾನ್ ವರ್ಕೌಟ್ ಆಯಿತು ಅಂತೇಳಿ ಖುಷಿ ಆಗ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿನೇ ಈ ಮಿಸ್ಟರ್ ಡೇವಿಡ್ ಅವರು ಅಲ್ಲಿಗೆ ವಿಸಿಟ್ ಮಾಡಿರ್ತಾರೆ ಒಬ್ಬ ಗೆಸ್ಟ್ ಆಗಿ. ಮಿಸ್ಟರ್ ಡೇವಿಡ್ಸ್ ಸಡನ್ impulse had shocked the parents who thought that he was being rude. ಎಸ್, ಆ ಪೇರೆಂಟ್ಸ್ಗಳು ಏನು ಅನ್ಕೊಳ್ತಾರೆ, ಈ ವ್ಯಕ್ತಿ ಮಗಳ ಕಂಡೀಷನನ್ನು ಹೇಳಿದ ತಕ್ಷಣನೇ ಆ ಹುಡುಗಿಯ ಬಳಿ ಹೋಗ್ತಾ ಇದ್ದಾನೆ ತುಂಬ ವೇಗವಾಗಿ ನಡೆದುಕೊಂಡು. ಇದರಿಂದಾಗಿ ಈ ವ್ಯಕ್ತಿ ತುಂಬ ರೂಡ್ ಇರಬೇಕೇನೋ ಅಂಥೇಳಿ ತಂದೆ ತಾಯಿಗಳು ಅನ್ಕೊಳ್ತಾ ಇದ್ದಾರೆ. ದಟ್ ಮೂಮೆಂಟ್ ಆಫ್ ಕ್ಯೂರಿಯಾಸಿಟಿ ಇನ್ ದ ಏರ್ ವಾಸ್ ಬ್ರೋಕನ್ ಬೈ ದ ಸೌಂಡ್ ಆಫ್ ಎ ಗನ್ ಎಕ್ಸ್ಪ್ಲೋಡಿಂಗ್ ಶ್ರಿಲ್ ಲಾಫ್ಟರ್. ಎಸ್, ಆ ರೀತಿ ತಂದೆ ತಾಯಿಗಳು ತುಂಬ ಪ್ಯಾನಿಕ್ ಆಗಿರ್ತಾರೆ. ಯಾಕೆಂದರೆ ಮಿಸ್ಟರ್ ಡೇವಿಡ್ ಅವರ ವ್ಯಕ್ತಿತ್ವದ ಕುರಿತು. ಅದೇ ಸಂದರ್ಭದಲ್ಲಿನೇ ಇವರ ಮಗಳು ತುಂಬ ಜೋರಾಗಿ ನೋಡಿ, ಸೌಂಡ್ ಆಫ್ ಎ ಗನ್ ಎಕ್ಸ್ಪ್ಲೋಡಿಂಗ್ ಶ್ರಿಲ್ ಲಾಫ್ಟರ್ ಅಂದರೆ ತುಂಬ ಜೋರಾಗಿ ಗನ್ನಿಂದ ಗುಂಡು ಯಾವ ರೀತಿ ಸಿಡಿಯುತ್ತೋ ಆ ರೀತಿಯಾಗಿರ್ತಕ್ಕಂಥ ಜೋರಾದ ಸೌಂಡ್ನೊಂದಿಗೆ ಮಗಳು ನಗ್ತಾ ಇರೋದನ್ನು ಇವರು ಗಮನಿಸ್ತಾರೆ. ಇಟ್ ವಾಸ್ ಎ ವಂಡರ್ ಆ್ಯಂಡ್ ಅಮೇಜ್ಮೆಂಟ್ ಫಾರ್ ದ ಭಂಡಾರೀಸ್. ಅವರಿಗೆಲ್ಲ ಅಂದರೆ ತಂದೆ ತಾಯಿಗಳಿಗಿಬ್ರಿಗೂ ಕೂಡ ವಂಡರ್, ಏನಿದು ಅದ್ಭುತ, ನಮ್ಮ ಮಗಳು ಯಾವತ್ತೂ ಕೂಡ ಈ ರೀತಿ ನಕ್ಕಿಲ್ವಲ್ಲ, ಇವತ್ತು ಮಾತ್ರ ನಗ್ತಾ ಇದ್ದಾಳಲ್ಲ ಅಂತಕ್ಕಂತಹ ಒಂದು ವಿಷಯ ಅವರ ಗಮನಕ್ಕೆ ಬರ್ತಾ ಇದೆ. ಇದರಿಂದ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಡೇವಿಡ್ ವಾಸ್ ಎ ಯೂತ್ ಹೂ ಟು ವಾಸ್ ಡೆಫ್ ಅಂಡ್ ಡಮ್. ಎಸ್, ನೋಡಿ, ತುಂಬಾ ಅದ್ಭುತವಾಗಿರ್ತಕ್ಕಂತಹ ಒಂದು ಘಟನೆಯನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಆ ಡೇವಿಡ್ ಏನಿರ್ತಾನೋ ಅವನು ಕೂಡ ಡೆಫ್ ಅಂಡ್ ಡಮ್, ಅವನಿಗೂ ಕೂಡ ಮಾತನಾಡ್ಲಿಕ್ಕೂ ಬರೋದಿಲ್ಲ ಮತ್ತು ಕಿವಿನೂ ಕೂಡ ಸರಿಯಾಗಿ ಕೇಳಿಸ್ತಾ ಇರೋದಿಲ್ಲ. ಅದೇ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಇವನಾಗಿರ್ತಾನೆ. ಬಟ್ ಸೆಂಟ್ ಅಬ್ರಾಡ್ ಟು ಆನ್ ಇನ್ಸ್ಟಿಟ್ಯೂಟ್ ವೇರ್ ಹಿ ಹ್ಯಾಡ್ ಲರ್ನ್ ದ ಸ್ಕಿಲ್ ಆಫ್ ಕಮ್ಯುನಿಕೇಶನ್ ಆ್ಯಂಡ್ ಹ್ಯಾಡ್ ರಿಟರ್ನ್ ಟು ಇಂಡಿಯಾ ಟು ಓಪನ್ ಎ ಸ್ಕೂಲ್ ಫಾರ್ ದ ಹ್ಯಾಂಡಿಕ್ಯಾಪ್ಡ್ ಚಿಲ್ಡ್ರನ್. ಎಸ್, ಇವನು ಹುಡುಗನಾಗಿದ್ದಾಗ ಏನು ಮಾಡಿರ್ತಾರೆ, ಇವರ ತಂದೆ ತಾಯಿಗಳು ಇವನನ್ನು ಅಬ್ರಾಡ್ಗೆ ಅಂದರೆ ವಿದೇಶಕ್ಕೆ ಕಳಿಸಿರ್ತಾರೆ. ಯಾಕೆಂದರೆ ಇನ್ಸ್ಟಿಟ್ಯೂಟ್ ವೇರ್ ಹಿ ಹ್ಯಾಡ್ ಲರ್ನ್ ದ ಸ್ಕಿಲ್ ಆಫ್ ಕಮ್ಯುನಿಕೇಶನ್. ಎಸ್, ನೋಡಿ, ಈಗ ಕಿವಿನೂ ಕೇಳೋದಿಲ್ಲ ಮತ್ತು ಮಾತನಾಡಲಿಕ್ಕೆ ಈ ಹುಡುಗನಿಗೆ ಬರ್ತಾ ಇರೋದಿಲ್ಲ. ಹಾಗಾಗಿ ವಿದೇಶಕ್ಕೆ ಹೋಗಿರ್ತಾನೆ. ಅಲ್ಲಿ ಒಂದು ಇನ್ಸ್ಟಿಟ್ಯೂಟನ್ನು ಸೇರಿಕೊಂಡು ಇವನೇನು ಮಾಡಿಬಿಡ್ತಾನೆ, ಲರ್ನ್ ದ ಸ್ಕಿಲ್ ಅಂದರೆ ಮಾತನಾಡ್ತಕ್ಕಂಥದ್ದು, ಬೇರೆಯವರ ಜೊತೆ ಸಂವಹನವನ್ನು ಯಾವ ರೀತಿ ಮಾಡೋದು ಅಂತಕ್ಕಂಥದ್ದನ್ನು ಕಲಿತುಕೊಂಡು ಬಂದಿರ್ತಾನೆ. ಮತ್ತು ಭಾರತ ದೇಶಕ್ಕೆ ಹ್ಯಾಡ್ ರಿಟರ್ನ್ ಟು ಇಂಡಿಯಾ ಅಂದರೆ ಭಾರತ ದೇಶಕ್ಕೆ ವಾಪಸ್ ಬರ್ತಾನೆ. ಬಂದ ನಂತರದಲ್ಲಿ ಟು ಓಪನ್ ಎ ಸ್ಕೂಲ್ ಫಾರ್ ದ ಹ್ಯಾಂಡಿಕ್ಯಾಪ್ಡ್ ಚಿಲ್ಡ್ರನ್. ಈ ರೀತಿಯಾಗಿ ಡೆಫ್ ಮತ್ತು ಡಂಬ್ ಚಿಲ್ಡ್ರನ್ ಏನಿರ್ತಾರೋ ಅವರಿಗೆ ಸಹಾಯ ಆಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿ ಇಲ್ಲಿ ಒಂದು ಸ್ಕೂಲನ್ನು ಕೂಡ ಸ್ಟಾರ್ಟ್ ಮಾಡಿರ್ತಾನೆ ನಮ್ಮ ಭಾರತ ದೇಶದಲ್ಲಿ. ಹಿ ವಾಸ್ ಈಗರ್ ಟು ಮೇಕ್ ಪ್ರಮೋದಿನಿ ಹಿಸ್ ಫಸ್ಟ್ ಸ್ಟೂಡೆಂಟ್ ಆ್ಯಂಡ್ ಡಿಸ್ಕ್ಲೋಸಿಂಗ್ ದಿಸ್ ಟ್ರುತ್ ಟು ದ ಭಂಡಾರೀಸ್. ಎಸ್, ಈಗ ಒಂದು ಸ್ಕೂಲನ್ನು ಆರಂಭಿಸಬೇಕು ಅಂತಕ್ಕಂಥ ಒಂದು ಪ್ಲಾನ್ ಕೂಡ ಅವನಿಗಿದೆ. ಮತ್ತು ಹಿ ವಾಸ್ ವೆರಿ ಈಗರ್, ತುಂಬ ಈಗರ್ ಆಗಿದ್ದಾನೆ, ಅಂದರೆ ಉತ್ಸುಕನಾಗಿದ್ದಾನೆ. ಯಾಕೆಂದರೆ ಮೇಕ್ ಪ್ರಮೋದಿನಿ ಹಿಸ್ ಫಸ್ಟ್ ಸ್ಟೂಡೆಂಟ್, ಈ ಒಂದು ಪ್ರಮೋದಿನಿಯನ್ನೇ ನಾನು ನನ್ನ ಮೊದಲ ಸ್ಟೂಡೆಂಟ್ ಆಗಿ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಹಂಬಲ ಅವನಲ್ಲಿ ಇದೆ. ಆ್ಯಂಡ್ ಡಿಸ್ಕ್ಲೋಸಿಂಗ್ ದಿಸ್ ಟ್ರುತ್ ಟು ದ ಭಂಡಾರೀಸ್. ಆ ತಂದೆ ತಾಯಿಗಳಿಗೂ ಕೂಡ ಈ ಒಂದು ಘಟನೆಯನ್ನು ಅವನು ವಿವರಿಸ್ತಾನೆ. ಅಂದರೆ ನಾನು ಕೂಡ ಡೆಫ್ ಡಂಬಿದ್ದೇನೆ, ನಾನು ಸ್ಕೂಲನ್ನು ಆರಂಭಿಸ್ತಾ ಇದ್ದೇನೆ, ಪ್ರಮೋದಿನಿಯನ್ನು ನನ್ನ ಫಸ್ಟ್ ಸ್ಟೂಡೆಂಟ್ ಆಗಿ ಸ್ವೀಕಾರ ಮಾಡ್ತೇನೆ ಅಂತಕ್ಕಂಥ ಎಲ್ಲ ವಿಷಯಗಳನ್ನು ತಂದೆ ತಾಯಿಗಳಿಗೆ ಅಂದರೆ ಆ ಪ್ರಮೋದಿನಿಯ ತಂದೆ ತಾಯಿಗಳಿಗೆ ಹೇಳ್ತಾನೆ. ಥ್ರಿಲ್ಡ್ ಹರ್ ಪೇರೆಂಟ್ಸ್. ಇದರಿಂದಾಗಿ ಆ ಒಂದು ತಂದೆ ತಾಯಿಗಳಿಗೆ ತುಂಬಾನೇ ರೋಚಕತೆ ಉಂಟಾಗುತ್ತೆ, ತುಂಬಾನೇ ಖುಷಿ ಆಗುತ್ತೆ. ದೇರ್ ಜಾಯ್ ನ್ಯೂ ನೋ ಬೌಂಡ್ಸ್ ಆ್ಯಂಡ್ ದೇ ವೇರ್ ಫಿಲ್ಡ್ ವಿತ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಮಿಸ್ಟರ್ ಡೇವಿಡ್. ಈ ರೀತಿಯಾಗಿ ವಿಷಯವನ್ನು ತಿಳಿದುಕೊಂಡ ನಂತರದಲ್ಲಿ ಇಬ್ಬರು ತಂದೆ ತಾಯಿಗಳಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಗ್ರಾಟಿಟ್ಯೂಡ್ ಅಂದರೆ ಕೃತಜ್ಞತೆ ಅಂತೇಳಿ ಅವರು ಕೃತಜ್ಞತೆಯನ್ನ ಮಿಸ್ಟರ್ ಡೇವಿಡ್ಗೆ ಸಲ್ಲಿಸ್ತಾ ಇದ್ದಾರೆ. The story ends with the description of Mrs. Bhandari as the happiest woman in the world and her laugh expressed as a carefree girl. ಎಸ್, ಕೊನೆಯಲ್ಲಿ ಆ ಒಂದು ಹುಡುಗಿಯ ತಾಯಿ ಏನಿದ್ದಾರೋ ಮಿಸಸ್ ಭಂಡಾರಿ ಅವರು ತುಂಬಾನೇ ಖುಷಿಯನ್ನು ಪಡ್ತಾ ಇದ್ದಾರೆ. ಶಿ ಇಸ್ ದ ಹ್ಯಾಪಿಯೆಸ್ಟ್ ವುಮೆನ್ ಇನ್ ದ ವರ್ಲ್ಡ್. ಇಡೀ ಜಗತ್ತಿನಲ್ಲಿ ಅತ್ಯಂತ ಖುಷಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಅವರಾಗಿದ್ರು ಅಂತಾನೆ ಹೇಳ್ಬೋದು. ಯಾಕೆಂದರೆ ಈಗ ತನ್ನ ಮಗಳಿಗೆ ಒಂದು ಒಳ್ಳೆಯ ಟ್ರೈನಿಂಗ್ ಸಿಕ್ಬಿಟ್ರೆ ಅವಳು ಕೂಡ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಕಲಿತಾಳೆ. ಸಾಮಾನ್ಯ ಜನರಂತೆ ಈ ಸಮಾಜದಲ್ಲಿ ಅವಳಿಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂತಹ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡಂತಹ ತಾಯಿ ತುಂಬಾನೇ ಖುಷಿ ಆಗುತ್ತೆ ಅವಳಿಗೆ. ಮತ್ತು ಹರ್ ಲಾಫ್ ಎಕ್ಸ್ಪ್ರೆಸ್ಡ್ ಆಸ್ ಎ ಕೇರ್ ಫ್ರೀ ಗರ್ಲ್. ತನ್ನ ಮಗಳು ಕೂಡ
ತುಂಬ ಸಾಮಾನ್ಯ ಜನರಂತೆ ಜೀವನ ಮಾಡ್ಬೋದಲ್ಲ ಅಂತಕ್ಕಂತಹ ಒಂದು ವಿಷಯ ಅವರಿಗೆ ಅರ್ಥ ಆಗಿ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಈ ಒಂದು ಸ್ಟೋರಿಯ ಸಮರಿ ಆಗಿದೆ. ಈ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತು ನೋಡಿ, ಈ ಒಂದು ಸ್ಟೋರಿಯ ಲೈನ್ ಬೈ ಲೈನ್ ವಿವರಣೆ ಏನಾದರೂ ಬೇಕು ಅಂದರೆ ಇದು ಒಂದು ಸಮರಿ ಆಗಿದೆ ಅಷ್ಟೇ. ಬಟ್ ಸಂಪೂರ್ಣ ಸ್ಟೋರಿಯ ಒಂದು ಕನ್ನಡ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹೆಚ್ಚಿನ ಕಾಮೆಂಟ್ಸ್ಗಳು ಬಂದರೆ ಮುಂದಿನ ದಿನಗಳಲ್ಲಿ ದ ಸಿಲ್ವರ್ ಲೈನಿಂಗ್ ಅಂತಕ್ಕಂತಹ ಸ್ಟೋರಿಯ ಕಂಪ್ಲೀಟ್ ಸ್ಟೋರಿಯನ್ನು ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಎಸ್ ಡಿಯರ್ ಲರ್ನರ್ಸ್, ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.